ಇನ್ನು ಈ ಮಧ್ಯೆ ಸಿಎಂ ರೇಸ್ನಿಂದ ನಾನು ಹಿಂದೆ ಸರಿದಿದ್ದೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ರೇಸ್ನ ವಿಚಾರ ಬಂದಾಗ ಪ್ರತಿ ಬಾರಿ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಮುಂಚೂಣಿಯಲ್ಲಿ ಇರ್ತಾ ಇತ್ತು. ಆದ್ರೆ ಬಹಳ ಹಿಂದೆನೆ ನಾನು ರೇಸ್ನಿಂದ ಹಿಂದೆ ಸರಿದಿದ್ದೀನಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ನನಗೆ ಗೊತ್ತಿಲ್ಲ. ನೀವು ರೈಟ್ ಪರ್ಸನ್ಗೆ ಪ್ರಶ್ನೆ ಕೇಳಿದ್ರೆ ರೈಟ್ ಉತ್ತರ ಸಿಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಯಾರು ಡೆಡ್ ಲೈನ್ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ, ಅದು ಚರ್ಚೆನೇ ಇಲ್ಲ. ಇದೇ ಇದೆ, ಮುಂಚೆಯಿಂದ ಇದೆ, ಅದೇನು ಹಳೆಯದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವರ ಬೆಂಬಲಿಗರು ಅವರ ಅಭಿಮಾನಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಇಲ್ಲ ಅದನ್ನು ನಾವು ಬಿಟ್ಟಿದ್ವಿ, ಭಾಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವುದ್ರೆ ಅದನ್ನು ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿದ್ರೆ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್, ಆದರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ಇಲ್ಲ ನಾವಿಲ್ಲವೇ ಇಲ್ಲ, ಹೇಳಿದೀವಿ, ಮುಂಚೆನೇ ಹೇಳಿದೀವಿ, ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ಇಲ್ಲ ಹಂಗೇನಿಲ್ಲ. ಯಾವ್ದು ಇಲ್ಲ, ನಾವು ಹೇಳಿದ್ವಿ, ಅದಕ್ಕೆ ಕಾರಣಗಳಿರ್ಬೋದು, ಇರದೇ ಇರ್ಬೋದು. ನಾವು ಈಗ ಇಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದೀವಿ, ಮುಂಚೆನೇ ಹೇಳಿದೀವಿ. ಅದ್ರ ಪ್ರಶ್ನೆ ಅಲ್ಲ, ಚರ್ಚೆನೇ ಇಲ್ಲ ಅದು. ಇಲ್ಲ ನಮ್ದೇನು ಬೆಳಗಾವಲ್ಲ, ಬೆಂಗಳೂರು ಆಗಬೇಕಾದ್ರೆ ಅದಕ್ಕೆ ಬೆಳಗಾವಲ್ಲ. ಇಲ್ಲ ನಾವತ್ತಿ ಇಲ್ಲ ಅದು ಬೇರೆ, ಆ ವಿಷಯ ಬೇರೆ, ಅದು ಖಾಸಗಿ ವಿಷಯ, ಅದು ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.